ರಿಯಲಿ ಲವ್ ಆ್ಯಂಡ್ ಅಫೆಕ್ಷನ್ ಯಾಕೆಂತ ಹೇಳಿದ್ರೆ ಸೌಂಡ್ ಹೀಲಿಂಗ್ ಅಂತ ಅನ್ನೋದು ಒಂದು ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದು. ಸೆಲ್ಫ್ ಹೀಲಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮೆಡಿಟೇಷನ್ನು. ಸೊ ಈ ನಾವು ಮೆಡಿಟೇಷನ್ ಮಾಡೋದಿರ್ಬೋದು, ಸೌಂಡ್ ಹೀಲಿಂಗ್ ಇರ್ಬೋದು. ಈಗ ನಾವು ಸುಮಾರು ಪುರಾತನ ಕಾಲದಲ್ಲಿ ನೀವು ನೋಡಿರ್ಬೋದು, ಯಾರು ನಮಗೆ ರೋಗ ರುಜಿನ ಅಂತ ಅವ್ರು ಹೇಳ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಈ ದೇಹ ಕೂಡ ಪ್ರಕೃತಿ ದತ್ತವಾಗಿ ಬಂದಿರೋ ಅಂಥದ್ದು. ನಾವು ಈ ಭೂಮಿ ಮೇಲೆ ಪ್ರಕೃತಿ ಹೇಗೆ ಮರ ಗಿಡ ಪ್ರಾಣಿ ಎಲ್ಲ ಇದೆಯೋ ಅದೇ ರೀತಿ ನಮ್ಮ ದೇಹ ಕೂಡ. ಸೊ ಈ ಪ್ರಕೃತಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು 5 ಎಲಿಮೆಂಟ್ಸ್ ಪಂಚತತ್ವಗಳಿಂದ ಆಗಿರೋದು. ಈ ಪಂಚತತ್ವ ನಮ್ಮ ಬಾಡಿಲೂ ಇದೆ. ಆಕಾಶ ತತ್ವ, ಭೂಮಿ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಜಲತತ್ವ. ಈ ಜಲತತ್ವ ಅಂತ ಹೇಳಿದಾಗ ನಮ್ಮ ಬಾಡಿನಲ್ಲಿ ನೀವು ವೆಯ್ಟ್ ಮಾಡೋದಾಗ ನೋಡಿರ್ಬೋದು, 70% ಆಫ್ ವೆಯ್ಟ್ ಈಸ್ ವಾಟರ್. ಇನ್ನು ಅನದರ್ 30% ಅಷ್ಟೇ ನಮ್ಮದು ಮೂಳೆ ಮಾಂಸ ಎಲ್ಲ ಅಂತ ಹೇಳ್ಬೋದು. ಅದನ್ನು ಮತ್ತೆ ತಗೊಳ್ತಾ ಹೋದರೆ ಹಾರ್ಟ್ ಮತ್ತು ಬ್ರೈನಲ್ಲೇ 73% ಆಫ್ ವಾಟರ್ ಇರುತ್ತೆ. ಕಿಡ್ನಿನಲ್ಲಿ 79% ಅಷ್ಟು ವಾಟರ್ ಇದೆ. ಲಂಗ್ಸಲ್ಲಂತೂ ಎನಿ ಗೆಸ್ 83%. ಸೊ ಹಾಗೆ ಯೋಚನೆ ಮಾಡಿ, ನೀವು ಧ್ಯಾನ ಮಾಡುವಾಗಲೂ ಅಷ್ಟೇ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡ್ತಾ, ನಾವು ನಮ್ಮ ಉಸಿರನ್ನೇ ಗಮನಿಸ್ತಾ ಬಂದಾಗ ನೀವು ಬೇಕಾದ್ರೆ ಎಲ್ಲೇ ಕೂತಿರುವಾಗಲೂ ನೀವು ಧ್ಯಾನಕ್ಕೆ ಹೋಗ್ಬಿಡ್ಬೋದು. ಒಂದೇ ನೀವು ಉಸಿರಾಟನ ಗಮನಿಸ್ಬೇಕಷ್ಟೆ. ಇನ್ಹಲೇಷನ್, ಎಕ್ಸಲೇಷನ್. ಆ 2 ವರ್ಡಲ್ಲಿ ಎಷ್ಟು ಅದರಲ್ಲಿ ಶಕ್ತಿ ತುಂಬಿದೆ ಅಂತ ಹೇಳಿದ್ರೆ ಅದು ನಿಮಗಿಂತ ಹೆಚ್ಚಾಗಿ ನನಗೆ ಅಷ್ಟೊಂದು ಇದಿಲ್ಲ. ನಾನು ಈ ಸೌಂಡ್ ಹೀಲಿಂಗು, ಈ ಸೌಂಡ್ ವೈಬ್ರೇಷನ್ನು ನಮಗೆ ಜಲತತ್ವದ ಮೇಲೆ ಇಫೆಕ್ಟ್ ಮಾಡುತ್ತೆ. ನಮ್ಮ ಬಾಡಿಲಿರೋ ಜಲತತ್ವ ವಾಟರ್ ಎಲಿಮೆಂಟ್ ಮೇಲೆ ಈ ಸೌಂಡ್ ವೈಬ್ರೇಷನ್ಸ್ ಏನಿದೆ ಇದು ಅದಕ್ಕೆ ನಮಗೆ ಕನೆಕ್ಟ್ ಕೊಟ್ಬಿಡುತ್ತೆ. ಪ್ಲಸ್ ನಿಮಗೆ ಗೊತ್ತಿದೆ, ಎಲ್ಲೇ ಒಂದು ಟ್ಯಾಪಲ್ಲಿ ನೀರು ಲೀಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವೆಲ್ಲೇ ರೂಮಲ್ಲಿ ಮಲಗಿರಿ, ನಿಮ್ಗೆ ಅದು ಕೇಳಿಸುತ್ತೆ. ನಿಮ್ಮನ್ನು ಎದ್ದೋಗೋವರೆಗೂ ಬಿಡೋದಿಲ್ಲ ಅದು. ಅಂದರೆ ಅದನ್ನು ಯೋಚನೆ ಮಾಡಿ, ನಮಗೆ ಎಷ್ಟು ಮಟ್ಟಿಗೆ ಸಣ್ಣದಾಗಿ ಟಪ್ ಟಪ್ ಅಂತ ಬೀಳೋ ಸದ್ದು ಕೂಡ ನಮ್ಮನ್ನು ಎಚ್ಚರಿಕೆ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸೌಂಡ್ ಹೀಲಿಂಗು ನಮ್ಮಲ್ಲಿರೋ ಕಾಯಿಲೆಗಳಿಗೆ ಆರ್ಗನ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೊ ಹಾಗೆ ನಮ್ಮ ಮಸಲ್ಸು, ಟಿಶ್ಯೂ, ಸೆಲ್ಸ್ ಹೋಗಿ ಟಿಶ್ಯೂ ಆಗುತ್ತೆ, ಟಿಶ್ಯೂ ಹೋಗಿ ಮಸಲ್ ಆಗುತ್ತೆ, ಮಸಲಿಂದ ನಮಗೆ ಬಾಡಿ, ಬೋನು ಎಲ್ಲ. ಈ ಮಸಲ್ಸು ಅಥವಾ ನಾವು ಒಂದೊಂದು ಸೆಲ್ಸ್ಗೂ ನಿಮಗೆ ರೀಚ್ ಆಗಿರುತ್ತೆ. ಪ್ರಾಬಬಲಿ ನಿಮ್ಗೆ ಇವತ್ತು ಅದರ ಒಂದು ಅನುಭವ ಆಗಿದೆ. ಎಷ್ಟೋ ಸಲ ನಾವು ಅಂದ್ಕೊಳ್ತಾ ಇರ್ತೀವಿ ನಾವು ರಿಲ್ಯಾಕ್ಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಬಟ್ ರಿಲ್ಯಾಕ್ಸ್ ಆಗೋದು ಅಂತ ಹೇಳಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ನಾವು ರಿಲ್ಯಾಕ್ಸ್ ಆಗಬೇಕು. ನೀವು ಓಂ ಚಾಂಟ್ ಮಾಡಿದಾಗ ನೋಡಿಬೇಕಾದ್ರೆ ನಿಮಗೆ ಸಿಗೋ ಅನುಭವನೇ ಬೇರೆ. ಸುಮ್ಮನೆ ಕೂತ್ಕೊಂಡು ಮಾತಾಡಿ, ಅದರ ಅನುಭವನೇ ಬೇರೆ. ಬೆಳಗಿನ ಜಾವ ಎದ್ದು ಒಂದು ಸುಪ್ರಭಾತ ಕೇಳಿದಾಗ ಅದರದ್ದು ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ದಟ್ ಮೀನ್ಸ್ ಸೌಂಡ್ ಈಸ್ ಆಕ್ಯುಪೈಯಿಂಗ್ ಯುವರ್ ಬಾಡಿ, ಸೌಂಡ್ ಈಸ್ ಆಕ್ಯುಪೈಯಿಂಗ್ ಯುವರ್ ಸೆಲ್ಸ್ ಆಫ್ ಯುವರ್ ಬಾಡಿ. ಈ ಒಂದು ಸೆಲ್ಸು ಅಂತ ನಾವು ಹೇಳಂಗಿಲ್ಲ. ನಾನು ಹೇಳಿದೆ ನಿಮಗೆ ಆರ್ಗನ್ ಮೇಲೆ ಇದು ವರ್ಕ್ ಮಾಡುತ್ತೆ. ಸೆಲ್ಸು, ಈಗ ನಾವು ಪಕ್ಕದ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ, ನಮಗದು ಬೇಕಾಗಿರಲ್ಲ, ಆದರೂ ಅದು ನಮಗೆ ಕೇಳುತ್ತೆ ಅಲ್ವಾ? ಅವ್ರು ಆಡಿದ ಜಗಳದ್ದು ಇಫೆಕ್ಟು ನಮ್ಮ ಮೇಲೂ ಇರುತ್ತೆ. ನಾವು ಕೆಲವು ಸಲ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ. ಒಳ್ಳೆ ಸಾಂಗ್ ಕೇಳಿದಾಗ ಬೆಳಗಿನಿಂದ ಸಾಯಂಕಾಲದವರೆಗೂ ಆ ಹಾಡನ್ನೇ ಗುಂಗಲ್ಲಿರುತ್ತೆ ನಮಗೆ. ಅಥವಾ ನೀವು ಮಕ್ಕಳನ್ನ ನೋಡಿದಾಗ ಆ ಮಕ್ಕಳು ಸಂತೋಷ ಪಡೋದಿದೆಯಲ್ಲ, ಅದನ್ನು ನೋಡಿದಾಗ ನೀವು ಎಲ್ಲೇ ಹೋಗಿ ಯಾವುದೇ ಮಗುನ ನೋಡಿ ನಿಮ್ಗೆ ಮತ್ತೆ ಆ ಸಂತೋಷ ಸಿಗ್ತಾ ಇರುತ್ತೆ. ಅಥವಾ ನೀವು ಮಕ್ಕಳನ್ನ ನೆನೆಸ್ಕೊಂಡ್ರೆ ಸಾಕು, ಚಿಕ್ಕ ವಯಸ್ಸಿನ ನಿಮ್ಮ ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲಿ ನೆನೆಸ್ಕೊಂಡ್ರೆ ಇವನು ಹಿಂಗೆ ಮಾಡ್ತಿದ್ದ, ಅವನು ಹಂಗೆ ಮಾಡ್ತಾ ಇದ್ದ. ಅಂದರೆ ಆ ಮೆಮೊರೀಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫಿಲ್ ಆಗಿರುತ್ತೆ. ಸಣ್ಣ ಸಣ್ಣ ವಿಷಯಗಳು ಕೂಡ ಸಬ್ಕಾನ್ಷಿಯಸ್ ಮೈಂಡು. ಇವಾಗ ಹೇಗೆ ಫೋನಲ್ಲಿ ಒಂದು ಸ್ಟೋರೇಜ್ ಇದೆ, ನಾವು ಕಂಪ್ಯೂಟ್ರಲ್ಲಿ ಒಂದು ಸ್ಟೋರೇಜ್ ಇದೆ, ಈ ಸ್ಟೋರೇಜ್ಗಳೆಲ್ಲನೂ ನಮ್ಮ ಬಾಡಿ ಸ್ಟೋರೇಜ್ ಬಂದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಟ್ಟದ್ದನ್ನು ಸ್ಟೋರ್ ಮಾಡಿರುತ್ತೆ,
ಒಳ್ಳೆಯದನ್ನು ಸ್ಟೋರ್ ಮಾಡಿರುತ್ತೆ. ನಾವು ಜಾಸ್ತಿ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಅದು ನಮ್ಮಲ್ಲಿ ಸ್ಟೋರೇಜ್ ಆಗೇ ಆಗುತ್ತೆ. ಸೊ ಈ ರೀತಿ ಈ ಸೌಂಡ್ ವೈಬ್ರೇಷನ್ ನಮ್ಮ ಕಣಕಣಕ್ಕೂ ತಲುಪಿದಾಗ ಯಾವುದೋ ಒಂದು ಆರ್ಗನ್ಗೆ ಅದಕ್ಕೆ ತೊಂದರೆ ಆಗಿದೆ ಅಥವಾ ಕಾಯಿಲೆ ಬಂದಿದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವತ್ತೇನೋ ನನಗೆ ಹೊಟ್ಟೆ ನೋವಿದೆ. ಬರೀ ಹೊಟ್ಟೆ ನೋವು ಮಾತ್ರ ಇದೆ, ಕೈಕಾಲೆಲ್ಲ ಚೆನ್ನಾಗಿ ಆಡಿಸ್ಬೋದು ಅನ್ನೋದಿಲ್ಲ ನಮಗೆ. ಅಲ್ಲಿ ಹೊಟ್ಟೆ ನೋವು ನಾವು ಪೂರ್ತಿ ಮಲ್ಕೊಂಡ್ಬಿಡ್ತೀವಿ, ಹೌದಾ? ಯಾಕೆ ಅಂತ ಹೇಳಿದ್ರೆ ಅದ್ರ ಪರಿಣಾಮ ಪೂರ್ತಿ ಬಾಡಿ ಮೇಲೆ ಬೀಳ್ತಾ ಇರುತ್ತೆ. ಔಷಧಿ ಕೊಟ್ಟಾಗಲೂ ಅಷ್ಟೇ, ಅದು ಆ ಜಾಗಕ್ಕೆ ಹೋಗಿ ಕೆಲಸ ಮಾಡೋ ಥರ ಈ ಸೌಂಡ್ ವೈಬ್ರೇಷನ್ ನಾವೇನು ಕೊಡ್ತೀವೋ ಅದು ಒಂದೇ ಒಂದು ಆ ಜಾಗದಲ್ಲಿ ಮಾತ್ರ ಕೆಲಸ ಮಾಡ್ದಂಗೆ ಪಕ್ಕದಲ್ಲಿರೋ ಆರ್ಗನ್ಸ್ಗಳ ಮೇಲೂ ಇದು ಕೆಲಸ ಮಾಡಿ ಅಥವಾ ಅದಕ್ಕೆ ಪುನಶ್ಚೇತನ ಕೊಟ್ಟು ರೆಜುವಿನೇಟ್ ಅಂತ ಮಾಡಿ ನಮಗೆ ಗುಣಪಡಿಸೋವಂಥ ಶಕ್ತಿ ಸೌಂಡ್ ವೈಬ್ರೇಷನ್ಗಿದೆ. ಸೊ ಹಾಗಾಗಿ ಇದು ಇವಾಗ ತುಂಬಾ ಮತ್ತು ಈಗ ತುಂಬ ಉಪಯೋಗದಲ್ಲೂ ಬರ್ತಾ ಇದೆ. ತುಂಬ ಜನ ನೀವು ನೋಡಿರ್ಬೋದು, ರೇಕಿ ಹೀಲರ್ಸ್ಗಳಿದ್ದಾರೆ ಅಥವಾ ಮೆಡಿಟೇಷನಲ್ಲೂ ಕೂಡ ಸುಮಾರು ಹೀಲಿಂಗ್ ಅವರು ಕೆಲವರಿದ್ದಾರೆ. ಈ ಸೌಂಡ್ ವೈಬ್ರೇಷನ್ ಹೀಲಿಂಗ್ ಇದೆ. ಇನ್ನು ನಾವು ಸೌಂಡ್ ವೈಬ್ರೇಷನ್ನೇ ಏನಕ್ಕೆ ಅಂತ ಹೇಳಿದ್ರೆ, ಇದು ನನ್ನ ಅನುಭವದ ಮಾತು. ನಾನು ಗೌರ್ಮೆಂಟ್ ಸರ್ವೀಸಲ್ಲಿದ್ದೆ. ನಾನು PhD ಇನ್ ಪೀಡಿಯಾಟ್ರಿಕ್ ಕೇರ್ ಮಾಡಿದ್ದೀನಿ. ಆ್ಯಂಡ್ ಐ ವಾಸ್ ಇನ್ ದ ಕಾಲೇಜ್. ಎಲ್ಲ ಸಮಯದಲ್ಲಿ ನನಗೆ ಇನ್ನೇನು ರಿಟೈರ್ಮೆಂಟು ಅಥವಾ ತಗೊಂಡ್ಬಿಡ್ಬೇಕು ಅನ್ನೋತಾ ಇರಬೇಕಾದಾಗ ನನಗೆ ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಜಾಯಿಂಟ್ ಪೇನ್. ಜಾಯಿಂಟ್ ಪೇನ್ ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬಲಿ ಲೇಡೀಸ್ಗೆ ಎಲ್ಲರಿಗೂ ಒಂದು ಏಜಿಗೆ ಬಂದಿದ ತಕ್ಷಣ ಎಲ್ರಿಗೂ ಜಾಯಿಂಟ್ಸ್ ಪೇಯ್ನ್ ಆಗುತ್ತೆ. ಅದು ಬಿಕಾಸ್ ಆಫ್ ದಿ ಹಾರ್ಮೋನ್ಸ್. ಗಂಡಸರಲ್ಲೂ ಕೆಲವರಿಗಿರುತ್ತೆ, ಅದು ಪ್ರಾಬಬಲಿ ಅವರ ಒಂದು ಇದಿರುತ್ತೆ. ಬಟ್ ಲೇಡೀಸಲ್ಲಿ ಸುಮಾರು ಜನಕ್ಕೆ ಅದು ಆರ್ಥ್ರೈಟಿಸ್ ಅನ್ನೋದು ಬೇಗ ಕೂಡ ಕಾಣಿಸ್ಕೊಳ್ಳೋ ಅಂಥ ಒಂದು ಲಕ್ಷಣ. ಅದು ಬಂದಾಗ ನಿಮಗೆ ಗೊತ್ತು, ಒಂದು ಮೆಟ್ಲು ಹತ್ಲಿಕ್ಕಾಗಲ್ಲ, ಮೆಟ್ಲು ಇಳಿಲಿಕ್ಕಾಗಲ್ಲ, ಮನೆಯಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ. ಈ ರೀತಿಯಾದ ಒಂದು ತೊಂದರೆಗಳು ನಾವು ಅನುಭವಿಸಿದಾಗ ನಮಗೆ ಒಂದು ಕೈ ಕಟ್ಟಾಕಿದ ರೀತಿ ಆಗಿರುತ್ತೆ. ಸೊ ಹೀಗಾಗಿ ನಾನು ಈ ಸೌಂಡ್ ವೈಬ್ರೇಷನ್ ಥೆರಪಿನ ನನ್ನ ಒಬ್ಬರು ಫ್ರೆಂಡಿಂದ ನಾನು ತಗೊಳ್ಳೋಕೆ ಶುರು ಮಾಡಿದ್ದೆ. ನಾನು ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ದೆ ಸ್ಕೂಲುಗಳಲ್ಲಿ ಮತ್ತು ಮೆಮೊರೀಸ್ಗೆ, ಈ ಥರ ಎಲ್ಲ ಇದು ಮಾಡ್ತಾ ಇರ್ತೀನಿ. ಕೆಲವು ಸಲ ನನ್ನ ಕ್ಲೈಂಟ್ಸು ಕೂಡ ನನ್ನ ಕೇಳಿದ್ದಿದೆ, ಮೇಡಮ್ ಬೇರೆ ಏನು ಥೆರಪಿ ಮಾಡಲ್ವಾ? ನಾವು ಜಾಸ್ತಿ ಕೌನ್ಸಿಲರ್ಸ್ ಅಂದರೆ ಮಾತುಕತೆ ಕೇಳೋರು ಬೇಕು. ಆ್ಯಕ್ಚುಲಿ ಕೌನ್ಸಿಲರ್ಸ್ ಈಸ್ ನಾಟ್ ಬ್ಯಾಡ್. ನಿಮ್ಮ ಒಂದು ಮಾತನ್ನ ಕೇಳೋರು ಬೇಕು. ನೀವು ನೋಡಿ, ಎಷ್ಟೇ ಸಲ ಬೇಕಾದ್ರೆ ನಿಮ್ಮ ಫ್ರೆಂಡ್ ಹತ್ರನೋ ಫೋನಲ್ಲಿ ಒಂದು ಅರ್ಧ ಗಂಟೆ ಏನು ಮಾತಾಡ್ತೀರಾ ಅಂತ ಮನೇಲಿ ಬೇರೆಯವ್ರು ಕೇಳ್ಬೋದು. ಬಟ್ ಆ ಅರ್ಧ ಗಂಟೆ ಮಾತಾಡಿದಾಗ ನಮಗೆ ಮನಸ್ಸಿಗೆ ಸಮಾಧಾನ ಸಿಕ್ಕೋದೇ ಬೇರೆ ರೀತಿ ಇರುತ್ತೆ. ಯಾಕೆಂದರೆ ನನಗೇನೇನು ಇದೆಯೋ ಅದನ್ನೆಲ್ಲ ನಾನು ಅವ್ರಿಗೆ ಹೇಳಿರ್ತೀನಿ. ಅವ್ರು ನನಗೆ ಸಜೆಷನ್ ಕೊಟ್ಟಿರ್ಬೋದು, ಅಥವಾ ಅವ್ರು ನನ್ನ ಹೌದಾ, ಆಯಿತು, ಸರಿ, ಇದೇ ಹೇಳಿದರೂ ಕೂಡ ನಿಮಗೆ ಮನಸ್ಸಿಗೆ ಸಮಾಧಾನ. ಯಾಕೆಂದರೆ ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ನೀವು ಕಮ್ಯುನಿಕೇಷನ್ ಮುಖಾಂತರ ಇನ್ನೊಬ್ರಿಗೆ ತಲುಪಿಸಿರ್ತೀರ. ಸೊ ಹಾಗಾಗಿ ನಾನು ಈ ಸೌಂಡ್ ಹೀಲಿಂಗ್ನ ನಾನೇ ಅನುಭವಿಸೋ ಶುರು ಮಾಡಿದಾಗ ನನ್ನ ಫ್ರೆಂಡ್ ಅವಾಗ ಹೇಳಿದ್ರು, ನೀವು ಕಲ್ತ್ಕೊಳ್ಳಿ ಇದನ್ನು, ಯಾಕೆಂದರೆ ನನಗೆ ಕ್ಲೈಂಟ್ಸ್ಗಳು ಬಂದಾಗ ತುಂಬ ಉಪಯೋಗ ಆಗ್ತಾ ಇದೆ ಮಾತ್ರ ಇದು. ಸೊ ಹಾಗಾಗಿ ನಾನು ಈ ಸೌಂಡ್ ವೈಬ್ರೇಷನ್ನ ಶುರು ಮಾಡಿಕೊಂಡೆ. ಸೊ ಅದೃಷ್ಟವಶಾತ್ ನಾನು ರಾಮ ಮಂದಿರದಲ್ಲಿ, ಅಲ್ಲಿ ವಿಲ್ಸನ್ ಗಾರ್ಡನ್ನಲ್ಲಿ ನಾನು ಸೌಂಡ್ ಮಂತ್ಲಿ ಒನ್ಸ್ ಅದನ್ನು ಅಲ್ಲಿ ಮಾಡ್ತೀನಿ ಥೆರಪಿನ. ಹಾಗಾಗಿ ಸರ್ ಕೂಡ ನಮಗೆ ಕನೆಕ್ಟ್ ಆದರು. ಈ ಸೌಂಡ್ ವೈಬ್ರೇಷನ್ದು ಇನ್ನು ನೀವು ಅಡ್ವಾಂಟೇಜಸ್ ಏನು, ಬೆನಿಫಿಟ್ ಏನಿರಬಹುದು, ಇದರಿಂದ ಯಾತಕ್ಕೆ ನಾವು ಮಾಡಿಸ್ಕೋಬೇಕು, ಹಾಸ್ಪಿಟ್ಲ್ಗಳು ಇಷ್ಟಿದೆ, ಇದರಲ್ಲಿ ಇದು ಬೇಕಾ? ಈ ಕ್ವಶನ್ ಎಲ್ರಿಗೂ ಬರುತ್ತೆ ಸಹಜವಾಗಿ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ಇದು ನಿಮಗೆ ನೈಸರ್ಗಿಕವಾಗಿ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋವಂಥದ್ದು. ಸೆಲ್ಫ್ ಹೀಲಿಂಗ್ ಅಂತ ನಾವು ಏನು ಹೇಳ್ತೀವೋ ಅದನ್ನು ನಾವು ಮಾಡ್ಕೊಳ್ಳೋವಂಥದ್ದು. ಬಿಕಾಸ್ ವಿ ಕನೆಕ್ಟ್ ವಿತ್ ದ ನೇಚರ್. ಸೊ ನಾವೊಂದು ಓಮ್ ಅಂತ ಚಾಂಟ್ ಮಾಡಿ ಕೂತಾಗ ನನ್ನ ಸಬ್ಕಾನ್ಷಿಯಸ್ ಮೈಂಡಿಂದ ವೆನ್ ಐ ರೀಚ್ ಮೈ ಯೂನಿವರ್ಸ್ ಐ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ನಾವು ಸಾಮಾನ್ಯವಾಗಿ ಸೌಂಡ್ ಹೀಲಿಂಗ್ ಮಾಡೋದೆಲ್ಲನೂ ಗೈಡೆಡ್ ಮೆಡಿಟೇಷನ್ ಪ್ರಕಾರನೇ. ಯಾಕೆಂತ ಹೇಳಿದ್ರೆ ವಿ ಟೇಕ್ ದೆಮ್ ಟು ದ ಆಲ್ಫಾ ಸ್ಟೇಟ್. ಆಲ್ಫಾ ಸ್ಟೇಟಿಗೆ ಹೋಗ್ದಂಗೆ ನನಗೆ ಕೆಲವ್ರು ಹೇಳ್ತಾ ಇರ್ತಾರೆ. ಇಲ್ಲೇ ಕೆಲವ್ರು ಬೇಕಾದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಮೇಲೆ ಹೇಳೋರಂತೆ. ಕೆಲವ್ರು ತುಂಬ ಡೀಪಾಗಿ ಹೋಗಿರ್ತಾರೆ, ಇನ್ನು ಕೆಲವರು ಓಕೆ ನನಗೇನು ಅಂತ ಏನು ವ್ಯತ್ಯಾಸ ಅನ್ನಿಸ್ಲಿಲ್ಲ ಅಂತಾರೆ. ಯಾಕೆ ಅಂತ ಹೇಳಿದ್ರೆ ನಾನು ಎಷ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ತೀನಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನನಗೆಷ್ಟು ನೀಡ್ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಥಿಂಗ್, ದಿಸ್ ಇಸ್
ನೋ ಎನಿ ಅದರ್ ಮೆಡಿಕೇಶನ್ಸ್. ಓವರಲ್ಲಿ ನಿಮ್ಗೆ ಯಾವ ಬೇರೆ ಔಷಧಿಗಳಿಲ್ಲದಂಥ ಒಂದು ಚಿಕಿತ್ಸೆ ಅಂದರೆ ಸೌಂಡ್ ವೈಬ್ರೇಷನ್ ಹೀಲಿಂಗ್. ಮತ್ತು ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮ್ಗೆ ಯಾವಾಗ ಬೇಕಾದರೂ ನೀವು ಅದನ್ನು ನಿಲ್ಲಿಸಿದ್ರೂ ಕೂಡ ಅದರಿಂದ ಸೈಡ್ ಎಫೆಕ್ಟ್ಸ್ ಅನ್ನೋದಿರೋದಿಲ್ಲ. ಈಗ ಎಷ್ಟೋ ಸಲ ನೀವು ನೋಡಿರ್ಬೋದು, ವೈಸಲಾನ್ ಅಥವಾ ನಮಗೆ ಪ್ರೆಟ್ನಿಸೊಲಾನ್ಗಳಂತೆಲ್ಲ ಕೊಡ್ತಾರೆ. ಅಂಥ ಮಾತ್ರೆಗಳು ತೊಗೊಂಡಾಗ ನಿಮಗೆ ಡಾಕ್ಟ್ರ್ ಹೇಳಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ 2ನ್ನ 1.5 ಮಾಡಬೇಕು, 1 ಮಾಡಬೇಕು, 1ನ್ನ ಅರ್ಧ ಮಾಡಬೇಕು, ಅರ್ಧ ಕೂಡ ಇನ್ನೊಂದು ವಾರ ತಗೊಂಡು ನಿಲ್ಲಿಸ್ಬೇಕು ಅಂತ ಎಲ್ಲ ಹೇಳಿರ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ ಅದರ ದುಷ್ಪರಿಣಾಮಗಳು ಬೇರೆ ಬೇರೆ ಥರ ಇರುತ್ತೆ. ಸೊ ಅದು ಆಗದಂಗೆ ಇರೋದಕ್ಕೆ ಮೆಡಿಸಿನಲ್ಲಿ ಆ ಥರ ಹೇಳ್ತಾರೆ. ಬಟ್ ಸೌಂಡ್ ಹೀಲಿಂಗಲ್ಲಿ ಹಾಗಿಲ್ಲ. ನೀವು ಯಾವಾಗ ಬೇಕಾದರೂ ನಿಲ್ಲಿಸ್ಬೋದು. ಮತ್ತು ನೀವು ಯಾವಾಗಾದರೂ ಬೇಕು ಅನ್ನಿಸ್ತಾ ಮತ್ತೆ ನೀವು ತಗೊಳ್ಬೋದು. ಅದರಲ್ಲಿ ಏನು ತೊಂದರೆನೂ ಆಗಲ್ಲ ಬಾಡಿ ಮೇಲೆ. ಮತ್ತು ಇದು ಬಾಡಿ ಮೇಲೆ ಡೈರೆಕ್ಟಾಗಿ ಇಫೆಕ್ಟ್ ಆಗೋದ್ರಿಂದ ಇದು ಖಂಡಿತವಾಗೂ ಎಲ್ರಿಗೂ ಯಾವ ಏಜಲ್ಲಿ ಇರ್ಬೋದು. ನಾವೊಂದು ಸ್ಕೂಲಲ್ಲಿ ಒಂದು ಮಕ್ಕಳಿಗೆ ಪ್ರೋಗ್ರಾಮ್ ಮಾಡಿದ್ದೆ. ಯಾಕೆಂತ ಹೇಳಿದ್ರೆ SSLC PUC ಮಕ್ಕಳಿಗೆ ತುಂಬ ನಿಮಗೆ ಗೊತ್ತಿರೋ ಪ್ರಕಾರ ಅವರಿಗೆ ಜಾಸ್ತಿ ಸ್ಟ್ರೆಸ್ ಇರುತ್ತೆ, ಸಿಲೆಬಸ್ ಆಗಿದೆ ಅವರಿಗೆ. ಸೊ ಯಾತಕ್ಕೆ ಅಂತ ಹೇಳಿದ್ರೆ ಪಾಠ ಓದೋಕ್ಕೆ ಫೋಕಸ್ಸೇ ಆಗಲ್ಲ. ಸೊ ಯಾಕೆಂದರೆ ಆತ್ಮಬಲ, ನಾವು ಈ ಸೌಂಡ್ ವೈಬ್ರೇಷನ್ನಿಂದ ಚಿಕ್ಕ ಮಕ್ಕಳಿಗೆ ಹೋಗಿ ನಾವು ನಿನ್ನ ಕಾಯಿಲೆ ಇದೆ, ವರೀಸ್ ಇದೆ, ಅವ್ನಿಗೇನು ವರಿ ಇಲ್ಲ. ಇನ್ಫ್ಯಾಕ್ಟ್ ಅವನಿಗೆ ಚಿಕ್ಕ ಮಗು ಅಲ್ವಾ, ಚಿಕ್ಕ ಹುಡುಗರಲ್ವಾ, ಅವರಿಗೆ ಇದ್ರ ಬಗ್ಗೆ ಯಾವುದೂ ಯೋಚನೆ ಇರೋದಿಲ್ಲ. ಬಟ್ ಆದರೂ ಕೂಡ ಆ ಫೋಕಸ್ ಅನ್ನೋದು ಬರಬೇಕು ಅವರಿಗೆ. ಸೊ ನಾವು ಯಾವಾಗ ಅವ್ರನ್ನ ಒಂದು ಗೈಡೆಡ್ ಮೆಡಿಟೇಷನ್ ಪ್ರಕಾರ ತಗೊಂಡು ಸೌಂಡ್ ವೈಬ್ರೇಷನ್ ಕೊಡ್ತೀವೋ ಅವ್ರ ಫೋಕಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಹೇಳೋದು ಇಷ್ಟೇ, ಸೌಂಡ್ ವೈಬ್ರೇಷನ್ ಹೀಲಿಂಗ್ ಅನ್ನೋದು ಒಂದು ಬರೀ ಮೋಡ್ ಆಫ್ ಟ್ರೀಟ್ಮೆಂಟ್ ಆಗಿಲ್ಲ. ಇದು ಖಂಡಿತವಾಗೂ ಇದು ಕ್ಯೂರ್ ಅಂತ ಹೇಳಿದ್ರೆ ಒಂದು ಸಾಧಾರಣವಾಗಿ ನಾವು ಇನಿಷಿಯಲ್ ಸ್ಟೇಜಲ್ಲೇ ಅಂತ ಶುರು ಮಾಡಿಬಿಟ್ರೆ ಖಂಡಿತವಾಗೂ ಇದು ಬರ್ದೇನೇ ಇರೋದು ಇದೆ. ನಮ್ಮದು ಹೀಗೆ ಸೌಂಡ್ ಹೀಲಿಂಗ್ ವೈಬ್ರೇಷನ್ಸ್ನ ತುಂಬ ಕಡೆ ಮಾಡ್ತಾನೂ ಇದ್ದಾರೆ. ನಿಮ್ಮ ಪಿರಮಿಡ್ ವ್ಯಾಲಿನಲ್ಲೇ ಈಗ ಅಷ್ಟೇ ರೀಸೆಂಟಾಗಿ ನಡೆದ ಒಂದು ಸಂಗೀತೋತ್ಸವ, ಅದರಲ್ಲೆಲ್ಲ ನನ್ನ ಗುರುಗಳಾದ ಸಂದೀಪ್ ಜ್ಯೋತ್ ಅವರು ಮತ್ತು ವೈಶಾಲಿ ಮೇಡಮ್ ಅವರು ಅಲ್ಲಿ ಇದ್ದರು. ಅಲ್ಲಿ ನನಗೆ ಅಸಿಸ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಲಿಲ್ಲ, ಅದಕ್ಕೆ ವಿಷಾದಿಸ್ತೀನಿ. ನೆಕ್ಸ್ಟ್ ನನಗೂ ಕೂಡ ಚಾನ್ಸ್ ಸಿಕ್ಕಲಿ ಅಂತ ನನ್ನ ಗುರುಗಳನ್ನ ಕೇಳ್ಕೊಳ್ತೀನಿ. ಈ ಒಂದು ವಿದ್ಯೆಯಿಂದ ನಾನು ಕೂಡ ಒಂದು ಸರ್ವಿಸ್ ಮಾಡಿ ಎಲ್ರಿಗೂ ಒಂದು ಸೇವೆ ಸಲ್ಲಿಸೋಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಆ ದೇವರಲ್ಲಿಗೂ ಹೇಳ್ತಾ, ನಿಮಗೆಲ್ರಿಗೂ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಮೆಡಿಟೇಟರ್ಸ್ಗೆ ಫ್ರೀಕ್ವೆನ್ಸಿ ನಾಲೆಜ್ ನಮ್ಗೆ ಇರೋ ಕಾರಣ ನಮ್ಗೆ ಇದರ ಮಹತ್ವ ಏನು ಅಂತ ಗೊತ್ತು. ಸೃಷ್ಟಿನೇ ಇರುವುದು ಫ್ರೀಕ್ವೆನ್ಸಿ. ಇಡೀ ಸೃಷ್ಟಿಯಲ್ಲಿ ಇರುವುದೇ ಫ್ರೀಕ್ವೆನ್ಸಿ. ಕಾಣ್ತಾ ಇರುವ ಫಿಸಿಕಲ್ ಬಾಡಿ ಸಹ ನಾವು ಫ್ರೀಕ್ವೆನ್ಸಿ. ಸೂಕ್ಷ್ಮವಾಗಿ ಗಮನಿಸ್ಬೇಕು. ಇಲ್ಲಿ ನಾವು ಸ್ಕೂಲಲ್ಲಿ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ ಅಂತ ಓದಿದೀವಲ್ಲ. ಸಾಲಿಡ್ ಅಂದ್ರೆ ಏನು? ಎಲ್ಲ ಕಣಗಳು ತುಂಬಾ ಹತ್ತಿರದಲ್ಲಿದ್ರೆ ಸಾಲಿಡ್ ಆಗುತ್ತೆ, ಒಂಚೂರು ಬಿಡಿ ಬಿಡಿ ಆಗಿದ್ರೆ ಲಿಕ್ವಿಡ್, ತುಂಬಾ ದೂರದಲ್ಲಿದ್ರೆ ಗ್ಯಾಸು. ಇದು ಜನರಲ್ ಆಗಿ ಎಲ್ರಿಗೂ ನೆನಪಿರೋ ಪಾಠನೇನ? ನಮ್ಮ ಈ ಶರೀರ ಅದೇ ತರ ಹತ್ತಿರದಲ್ಲಿ ಸಾಲಿಡ್ ಆಗಿ ಕಣಗಳು ಸೇರಿ ಇರುವುದ ಕಾರಣ ಒಂದು ಶೇಪ್ ಅಲ್ಲಿ ಕಾಣಿಸ್ಕೊಳ್ತೀವಿ. ನಾವು ಒಂದು ಫ್ರೀಕ್ವೆನ್ಸಿಯಲ್ಲಿದ್ದೀವಿ. ನೀವೆಲ್ಲರೂ ಆಟೋಬಯೋಗ್ರಫಿ ಆಫ್ ಯೋಗಿ ಓದಿರ್ತೀರಾ. ಅದರಲ್ಲಿ ಸೂಕ್ಷ್ಮ ಶರೀರ ಪ್ರಯಾಣ ಕೇಳಿದ್ದೀರಾ. ಇವತ್ತು ಇಲ್ಲಿದ್ದಾರೆ, ಇನ್ನೊಂದು ಕ್ಷಣದಲ್ಲಿ ಇನ್ನೊಂದು ಕಡೆಗೆ ಇದ್ದಾರೆ. ಅದು ಹೇಗೆ ಸಾಧ್ಯ? ಅದು ಮಾತ್ರ ಸಾಧನೆ ಮಾಡಿದವರಿಗೆ ಸಾಧ್ಯ ಅಂತ ನಾವು ತಿಳಿದಿದ್ದೀವಲ್ಲ. ಆಕ್ಚುಲಿ ಅದು ಒಂದು ಸೈನ್ಸ್. ಈ ಒಂದು ಶರೀರ ಏನು ಎಲ್ಲ ಕಣ ಸೇರ್ಕೊಂಡಿದೆ ಅಲ್ವಾ, ಅದನ್ನ ಸ್ವಲ್ಪ ಬಿಡಿಸ್ಬಿಟ್ರೆ, ಒಂಚೂರು ಹೀಗೆ ಬಿಡಿಸ್ಬಿಟ್ರೆ ಸಾಕಂತೆ. ಅಷ್ಟು ಸುಲಭ ಅದು. ಅದಕ್ಕೆ ಬೇಕಾಗಿರೋದು ಫ್ರೀಕ್ವೆನ್ಸಿ ಚೇಂಜ್. ನಾವು ಯಾವ ಫ್ರೀಕ್ವೆನ್ಸಿಯಲ್ಲಿ ಇದೀವೋ ಆ ಫ್ರೀಕ್ವೆನ್ಸಿಯಿಂದ ಆ ಇನ್ನೊಂದು ಫ್ರೀಕ್ವೆನ್ಸಿಗೆ ಹೋಗ್ಬಿಟ್ರೆ ನಾವು ಸೂಕ್ಷ್ಮ ಶರೀರದಲ್ಲಿ ಹೋಗ್ಲಿಕ್ಕೆ ಅಷ್ಟು ಸುಲಭ. ಅಂಡ್ ದೆನ್ ಯು ಕ್ಯಾನ್ ಡೂ ಸೂಕ್ಷ್ಮ ಟ್ರಾವೆಲ್. ನಮ್ಮಲ್ಲಿ ಕಾಯಿಲೆಗಳು, ಮೇಡಮ್ ಹೇಳಿದ್ರು ಯೂತ್ ಸೌಂಡ್ ಥೆರಪೀಸ್ ಫಾರ್, ಅವ್ರಿಗೆ ಹೇಳ್ಕೊಟ್ಟಿದ್ದು ಅಷ್ಟೇ. ಪಾಪ ಅವ್ರನ್ನ ಥೆರಪಿಯಾಗಿ ಹೇಳ್ತಾ ಇದ್ದಾರೆ. ನಾವು ಮೆಡಿಟೇಟರ್ಸ್, ನಾವು ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನನ್ಗೆ ಅದಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ನನ್ಗೆ ಅದು ಹೇಳ್ಬೇಕು ಅಂತ ತನಕ ಗೊತ್ತಿರೋ ನಾಲೆಜ್ ಹಂಚ್ಕೊಳ್ಳೋವರಿಗೆ ಹೊಟ್ಟೆ ನೋವು ಬರುತ್ತೆ ನಮ್ಗೆ. ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಇದು? ಕಾಯಿಲೆ ಏನಕ್ಕೆ ಬರುತ್ತೆ? ನಾವು ಸೃಷ್ಟಿಯಲ್ಲಿ ಒಂದು ಫ್ರೀಕ್ವೆನ್ಸಿ ಅಂತ ಹೇಳಿದೀವಲ್ವಾ, ನಾವೆಲ್ಲರೂ ಒಂದೊಂದು ಫ್ರೀಕ್ವೆನ್ಸಿಯಲ್ಲಿ ಇರ್ಲೇಬೇಕು. ಸೃಷ್ಟಿಯಾಗಿದ್ದು ಒಂದು ಫ್ರೀಕ್ವೆನ್ಸಿಯಲ್ಲಿ. ಬಟ್ ಡ್ಯೂ ಟು ಈ ನಮ್ಮ ಆಕ್ಟಿವಿಟೀಸ್ ನಮ್ಮ ಫ್ರೀಕ್ವೆನ್ಸಿಯಲ್ಲಿ ಡಿಫರೆನ್ಸಸ್ ಆಗ್ಬಿಡುತ್ತೆ.
ಹೀಗಾಗಿ ನಮ್ಮೆಲ್ಲರ ಬಿ ಪಿನೇ ಬೇರೆ, ನಮ್ಮೆಲ್ಲರ ಶುಗರ್ಗಳೇ ಬೇರೆ, ನಮ್ಮಲ್ಲಿರುವ ಮಿನರಲ್ಸೇ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಇಟ್ ಈಸ್ ಆಲ್ ಫ್ರೀಕ್ವೆನ್ಸಿ ಆಫ್ ದೋಸ್ ಮಿನರಲ್ಸ್. ನಮ್ಮ ಶರೀರದಲ್ಲಿ ಮಿನರಲ್ಸ್ ಅಂದ್ರೇನೆ ಅದರ ಫ್ರೀಕ್ವೆನ್ಸಿ. ಗೋಲ್ಡ್ದು ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಸಿಲ್ವರ್ದು ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಡೈಮಂಡ್ ಇನ್ನೊಂದು ಫ್ರೀಕ್ವೆನ್ಸಿ ಇರುತ್ತೆ, ನಮ್ಮಲ್ಲಿರೋ ಐರನ್ಗೆ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಆ ಥರದ ಎಲ್ಲಾ ಫ್ರೀಕ್ವೆನ್ಸಿ ಸೇರಿದಾಗ ಒಂದು ಶರೀರ, ಅದು ಮಾನವ ಶರೀರ ಆಗ್ಬೋದು, ಪ್ರಾಣಿ ಶರೀರ ಆಗಿರ್ಬೋದು. ಆ ಫ್ರೀಕ್ವೆನ್ಸಿಯಲ್ಲಿ ಏರುಪೇರು ಆದಾಗಲೇ ರೋಗ. ನಿಜಾನ? ಮಿನರಲ್ಸ್ ಹೆಚ್ಚು ಕಡಿಮೆ ಆದ್ರೇನೆ ರೋಗ, ಆ ಫ್ರೀಕ್ವೆನ್ಸಿ ಹೆಚ್ಚು ಕಡಿಮೆ ಆದ್ರೇನೆ ರೋಗ. ನಮಗೆ ಏನ್ ಮಾಡ್ಬಿಟ್ರು ಅಂದ್ರೆ, ಈ ಕೆಮಿಸ್ಟ್ರಿಯನ್ನು ತಿಳ್ಕೊಂಡವರು ಕೆಮಿಕಲ್ ಸೈನ್ಸ್ ಅನ್ನ ತಿಳಿದು ಕೆಮಿಕಲ್ ರೀತಿಯಲ್ಲಿ ನಮ್ಮ ಈ ಫ್ರೀಕ್ವೆನ್ಸಿಯನ್ನ ಸೆಟ್ ಮಾಡುವ ಒಂದು ವಿಧಾನವನ್ನು ಹೇಳಿಕೊಟ್ರು. ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬಾ ಅಲ್ಲ, ಅತಿ ಅಂದ್ರೆ ಅತಿ ಆಗ್ಬಿಟ್ಟು ಇವತ್ತು ಎಲ್ಲರಿಗೂ ಬಂದಿರುವ ಎಚ್ಚರಿಕೆ ಏನಂದ್ರೆ, ಮೆಡಿಸಿನ್ಸ್ ಬೇಡಪ್ಪ ನನಗೆ ಅನ್ನುವ ಮಟ್ಟಕ್ಕೆ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಎಷ್ಟು ಹಾನಿಕಾರಕ ಅಂತ. ಆದರೆ ಈ ಶರೀರಕ್ಕೆ ರೋಗ ಬರ್ತಾ ಇದೆ ಅಲ್ವಾ, ರೋಗಕ್ಕೆ ಏನಾದ್ರೂ ಉಪಾಯ ಮಾಡ್ಬೇಕಲ್ಲ. ಸೊ ಸರ್ ಹೇಳಿದ ಹಾಗೆ ಈಗ ಆ ಅರಿವಿಗೆ ಬಂದ್ಮೇಲೆ ಓನ್ಲಿ ಒನ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಇಸ್ ಅವೈಲೇಬಲ್, ದಟ್ ಈಸ್ ಫ್ರೀಕ್ವೆನ್ಸಿ ಎನರ್ಜಿ ಟ್ಯಾಪಿಂಗ್ ಅಂತ ಹೇಳ್ತೀವಿ. ಎಲ್ಲ ಗೊತ್ತಾಗ್ಬಿಡ್ತು ಇವಾಗ, ಇರೋದೇ ಎಲ್ಲ ಫ್ರೀಕ್ವೆನ್ಸಿಯಲ್ಲಿ. ಈ ಫ್ರೀಕ್ವೆನ್ಸಿ, ಈ ಎನರ್ಜಿನ ಟ್ಯಾಪ್ ಮಾಡಿದ್ರೆ ಸಾಕು, ನಾವು ಕೆಮಿಕಲ್ ತಗೊಳ್ಬೇಕಾಗಿಲ್ಲ. ಸೊ ಹಾಗೇನೆ ನಮ್ಮ ಈ ಸೌಂಡ್ ಥೆರಪಿ ಏನ್ ಮಾಡ್ತಾ ಇದೆ ಅಂದ್ರೆ, ನಮ್ಮ ಡಿಸ್ಟರ್ಬ್ಡ್ ಫ್ರೀಕ್ವೆನ್ಸಿಯನ್ನ ನಮ್ಮ ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ತಗೊಂಡು ಹೋಗುವ ಕೆಲಸ ಮಾಡ್ತಾ ಇದೆ. ದೀಸ್ ಆರ್ ಆಲ್ ನ್ಯಾಚುರಲ್ ಸೌಂಡ್ಸ್. ನೀವು ಅದನ್ನು ಕೇಳಿಸ್ಕೊಳ್ತಾ ಇರುವಾಗ ನೀವು ಯಾವ ಲೋಕಕ್ಕೆ ಹೋಗಿದ್ದೀರಾ ಅಂತ ನೋಡ್ಕೊಳ್ಳಿ. ಹಗುರವಾಗಿ ನೀರು ಹರಿಯುವ ಹಾಗೆ ಕೇಳಿಸ್ತಾ ಇರುತ್ತೆ, ಗಾಳಿ ಬೀಸಿದ ಹಾಗೆ ಕೇಳ್ತಾ ಇರುತ್ತೆ. ಇಲ್ಲ ಸ್ಪೇಸ್ದು ಒಂದು ಸೌಂಡ್ ಇದೆ, ನಮ್ಗೆ ಅದು ಗೊತ್ತಿಲ್ಲ. ಬಟ್ ಈ ಸೌಂಡ್ ಮಾಡುವಾಗ, ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮ್ಮ ದೊಡ್ಡ ಬೌಲಲ್ಲಿ ಸ್ಪೇಸ್ ಫ್ರೀಕ್ವೆನ್ಸಿ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಬಿಕಾಸ್ ದೇರ್ ಈಸ್ ಒನ್ ಫ್ರೀಕ್ವೆನ್ಸಿ ಇನ್ ಎವ್ರಿಥಿಂಗ್. ವಾಟರ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಗಾಳಿಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿಯನ್ನ ಇಲ್ಲಿ ಅವರು ಅದನ್ನ ಎಮಿಟ್ ಮಾಡ್ತಾರೆ, ನಾವು ಅದಕ್ಕೆ ರೆಸೊನೇಟ್ ಆಗ್ತೀವಿ. ಇದು 5 ನಿಮಿಷ 10 ನಿಮಿಷ ಕಾಲ ಮಾಡಿದ್ರೆ ಆಗೋ ಕೆಲಸ ಅಲ್ಲ. ಸರ್ ಹೇಳಿದ ಹಾಗೆ ಹೆಚ್ಚು ಸಮಯ, ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಬರಬೇಕು ಅಂದ್ರೆ ಶವಾಸನದಲ್ಲಿ ಮಲಗಿದಾಗ ಇನ್ನೂ ಬ್ಯೂಟಿಫುಲ್ ಆಗಿ ನಮ್ಮ ಬಾಡಿ, ಬಿಕಾಸ್ ಆಫ್ ಗ್ರಾವಿಟಿ, ಈ ಫ್ರೀಕ್ವೆನ್ಸಿನ ಅಬ್ಸಾರ್ಬ್ ಮಾಡುತ್ತೆ. ಕ್ಯಾನ್ಸರ್ ಅಂತ ಪೇಷಂಟ್ ಅವರು ಸಹ ಕ್ಯೂರ್ ಆಗಿದ್ದಾರೆ ಜಸ್ಟ್ ಬೈ ರೆಗ್ಯುಲರ್ ಫ್ರೀಕ್ವೆನ್ಸಿ ಥೆರಪಿ, ಸೌಂಡ್ ಥೆರಪಿ. ಸೊ ಯಾರ್ಯಾರಿಗೆ ಇದು ಇಷ್ಟ ಆಗಿದೆಯೋ ಯೋಚನೆ ಮಾಡಿ ನೋಡಿ, ನಾವು ಯಾವಾಗ ಇದನ್ನ ಸೈನ್ಸ್ ತಿಳ್ಕೊಂಡಿದೀವಿ ಅಂತ. ಹೊಸದಾಗಿ ಸೈನ್ಸ್ ನಮ್ಗೆ ಸನಾತನ ಧರ್ಮದಲ್ಲಿ ಅಲ್ಲ. ನಮ್ಮಲ್ಲಿ ದೇವಸ್ಥಾನದಲ್ಲಿ ಹೋದಾಗ ನಾನು ಸೌಂಡ್ ಥೆರಪಿ ಮೇಲೆನೆ ಒಂದು ಸೆಷನ್ ಮಾಡಿದ್ದೆ. ನಮ್ ಧ್ಯಾನಕ್ಕೆ ಬಂದ್ಮೇಲೆ ಹೆಂಗೆ ಜ್ಞಾನದ ನದಿ ಹರಿಯುತ್ತೆ ಅಂದ್ರೆ, ಇನ್ನೂ ಡೀಟೇಲ್ ಆಗಿ ಇನ್ನೂ ಡೆಪ್ತ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು ಹಬ್ಬ ನಡೆದಾಗ ದೊಡ್ಡ ಒಂದು ದೇವಸ್ಥಾನದಲ್ಲಿ ಯಾವ ರೀತಿ ಸೌಂಡ್ ಫ್ರೀಕ್ವೆನ್ಸಿಯಿಂದ ಹೇಗೆ ಊರನ್ನೇ ಬದಲಾಯಿಸುವ ಒಂದು ಕೆಲಸ ಅನ್ನೋದನ್ನ ಗಮನಿಸ್ಬೇಕು. ಯಾವ ವಾದ್ಯಗಳನ್ನ ಬಳಸ್ತಾರೆ, ಯಾವಾಗ ಸುಮ್ಮನೆ ಜಾತ್ರೆ ಅಲ್ಲ, ಒಂದು ಪ್ರಾಸೆಸ್ ಇದೆ. ದಂಗೋರ ಸಾರಿಸಿ ಊರಲ್ಲಿ ಹೇಳಲಾಗ್ತಿತ್ತು, ಹಬ್ಬ ಇದೆ ಎಲ್ಲರೂ ಸೇರಿ ಅಂತ. ಅವಾಗ ಯಾವ ವಾದ್ಯ ಇರೋದು? ದೊಡ್ಡದು. ದಂಗೋರ ಬಡಿಬೇಕು ಅಂದ್ರೆ ದೊಡ್ಡದಾಗಿ ಡ್ರಮ್ಸ್ ಯೂಸ್ ಮಾಡ್ತಾ ಇದ್ರು. ಸೊ ಹಳೆ ಸಿನಿಮಾಗಳಿಗೆ ಹೋಗ್ಬಿಡೋಣ, ದೊಡ್ಡದೊಂದು ರಾಜಮಹಲ ಇದೆ, ಅನೌನ್ಸ್ಮೆಂಟ್ ನಡೀತಾ ಇದೆ, ಹೇಗ್ ನಡೆಯುತ್ತೆ? ಸೊ ಲೌಡ್ ಮ್ಯೂಸಿಕ್ ಬೇಕು. ಸೊ ಲೌಡ್ ಸೌಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಮೋಸ್ಟ್ ಡಿಸ್ಟರ್ಬ್ಡ್ ಸೌಂಡ್ ಯಾವುದು ಗೊತ್ತಾ? ಅಗೇನ್ ದಿಸ್ ಸೌಂಡ್ ಇಸ್ ಕನೆಕ್ಟೆಡ್ ಟು ಅವರ್ ಚಕ್ರಾಸ್. ಸೊ ದ ಮೋಸ್ಟ್ ಡಿಸ್ಟರ್ಬ್ಡ್ ಚಕ್ರ ಇಸ್ ದ ರೂಟ್ ಚಕ್ರ. ನೀವು ನೋಡಿ, ದೊಡ್ಡ ಸೌಂಡ್ ಹೊಡೆದಾಗ ಎಲ್ಲಿ ನಿಮ್ಗೆ ಫೀಲ್ ಆಗುತ್ತೆ ಬಾಡಿಯಲ್ಲಿ? ಡಮ 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 ಅಂತ ಹೊಡಿತಾ ಇದ್ರೆ ಇಲ್ಲಿ ಲೋವರ್ ಬಾಡಿ ಫೀಲ್ ಆಗುತ್ತೆ. ಆ ಲೋವರ್ ಬಾಡಿನೇ ಅಲ್ಲಿ ಡಿಸ್ಟರ್ಬೆನ್ಸ್ಗೆ ಸರಿಯಾಗಿ ಅದು ಟ್ರೀಟ್ ಮಾಡಿದ್ರೆ ಯು ಫೀಲ್ ಗುಡ್. ದಟ್ ಈಸ್ ವೈ ಪಾರ್ಟೀಸ್ಗೆ ಹೋದಾಗ, ಆಲ್ರೆಡಿ ನಾವು ರೂಟ್ ಚಕ್ರ ಇಸ್ ಡಿಸ್ಟರ್ಬ್ಡ್ ಅಲ್ವಾ, ಪಾರ್ಟಿಗೆ ಹೋದಾಗ ಯಾಕೆ ಖುಷಿ ಆಗುತ್ತೆ? ಲೌಡ್ ಮ್ಯೂಸಿಕ್, ಅಲ್ಲಿ ರೂಟ್ ಚಕ್ರ ತುಂಬಾ ಡಿಸ್ಟರ್ಬ್ಡ್ ಇದೆ, ರೈಟಾ ಮೇಡಮ್? ತುಂಬಾ ಡಿಸ್ಟರ್ಬ್ ಇರೋದ್ರಿಂದ ಲೌಡ್ ಮ್ಯೂಸಿಕ್ ವಿಲ್ ಹೆಲ್ಪ್ ಯು ಬ್ಯಾಲೆನ್ಸ್ ದಟ್ ಚಕ್ರ. ಹಾಗೆ ಮೇಲಕ್ಕೆ ಬರ್ತಾ ಇರೋ ಹಾಗೆ ಲೈಟರ್ ಮ್ಯೂಸಿಕ್ಸ್. ದೇವಸ್ಥಾನದಲ್ಲಿ ನೋಡಿದಾಗ ಗಂಟೆಗಳ ಪ್ರಮಾಣನೂ ನೋಡಬಹುದು. ಮೊದಲಿಗೆ ದೊಡ್ಡ ಗಂಟೆಗಳನ್ನ ಬಾರಿಸ್ತಾರೆ, ಆಮೇಲೆ ಸಣ್ಣ ಗಂಟೆಗೆ ಬರ್ತಾರೆ, ಆಮೇಲೆ
ದೇವರ ಮುಂದೆ ಹೋಗಿದ್ದಾಗ ಗಂಟೆಗಳನ್ನ ಬಿಟ್ಬಿಡ್ತಾರೆ, ಶಂಖ ಆ ಫ್ರೀಕ್ವೆನ್ಸಿ ಕರ್ಕೊಂಡು ಹೋಗೋದು. ಸಹಸ್ರಾರ. ಸೊ ಈ ಫ್ರೀಕ್ವೆನ್ಸಿಯಲ್ಲಿ ಬೇಗ ಮುಗಿಸ್ತೇನೆ, ಕೊಟ್ಬಿಟ್ರೆ ನಾನು ನಮ್ಗೆ ಗಂಟೆಗಟ್ಟಲೆ ಮಾತಾಡೋದು. ಸೊ ಬೆಸ್ಟ್ ಇಸ್ ದಿಸ್ ಇಸ್ ಸೌಂಡ್ ಥೆರಪಿ. ಸೊ ಸೌಂಡ್ ಥೆರಪಿ ಯಾವ ರೀತಿಯಿಂದ ಮಾಡಬಹುದು ಅಂದ್ರೆ ಆಲ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಆಲ್ಸೋ ಆರ್ ದೇರ್. ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್, ಸ್ಟ್ರಿಂಗ್ ಅಂದ್ರೆ ತಂತಿ ಇರುವ ಇನ್ಸ್ಟ್ರೂಮೆಂಟ್ ಯಾವ್ದಿರುತ್ತೋ ಸ್ಪೆಷಲಿ ಮೆಡಿಟೇಟರ್ಸ್ಗೆ ತುಂಬಾ ಒಳ್ಳೇದು. ಆಧ್ಯಾತ್ಮಿಕತೆಯಲ್ಲಿ ಇರುವವರಿಗೆ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ವಿಲ್ ಇಲ್ಲಿಂದ ವಿಶುದ್ಧಿಯಿಂದ ಮೇಲಕ್ಕೆ ಎಚ್ಚರಗೊಳಿಸ್ಲಿಕ್ಕೆ ಈ ಇನ್ಸ್ಟ್ರೂಮೆಂಟ್ ತುಂಬಾ ಕೆಲಸ ಮಾಡುತ್ತೆ. ಹೀಗಾಗಿ ವೀಣೆ ನುಡಿಸುವುದು ಪ್ರತಿ ಮೆಡಿಟೇಟರ್ಸ್ ಒಂದು ಕರ್ತವ್ಯ, ಧರ್ಮ, ಅದು ಒಂದು ಟ್ರಿಕ್ ಇದೆ ಅದರಲ್ಲಿ. ಸೊ ಹಳೆ ಕಾಲದಲ್ಲಿ ಮೀರಾಬಾಯಿ ಅವರೆಲ್ಲ ಸ್ಟ್ರಿಂಗ್ ಯೂಸ್ ಮಾಡ್ತಾ ಇದ್ರು. ನೀವು ನೋಡಿ, ಯಾವುದೇ ಒಂದು ಪದ ಹೇಳುವಾಗ ಅವರು ಸ್ಟ್ರಿಂಗ್ ಯೂಸ್ ಮಾಡ್ತಾ ಇದ್ರು. ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಹೇಳಿದ ಪದಗಳಲ್ಲಿ ಎಷ್ಟು ಗೂಢಾರ್ಥ ಇರುತ್ತೆ ಅಂದ್ರೆ ಇವತ್ತಿನವರೆಗೂ ಕೆಲವು ಪದಗಳ ಅರ್ಥ ನಮ್ಗೆ ಪೂರ್ತಿ ಸರಿಯಾದ ರೀತಿಯಲ್ಲಿ ತಿಳಿದು ಬಂದಿಲ್ಲ. ಸೊ ವಾಟ್ ಹ್ಯಾಪನ್ಸ್ ಇಸ್, ಇದು ಅಟ್ಯೂನ್ಮೆಂಟ್ಗೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಮನೆಯಲ್ಲಿ ಶಂಖ ಓದುವುದು, ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಮಾಡೋದು, ಇದು ಅಷ್ಟೇ. ಚಿಕ್ಕದ ಬೌಲ್ ಬರುತ್ತೆ ಮನೆಯಲ್ಲಿ, ಅದು ಬೌಲ್ ಬೆಲ್ ರಿಂಗ್ ಮಾಡೋದು ಕಲ್ತ್ಕೋಬೇಕು, ಸಿಂಗಿಂಗ್ ಬೌಲ್ ಅಂತ ಹೇಳ್ತಾರೆ. ಅದನ್ನ ಒಂದು ಅಭ್ಯಾಸ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಫ್ಯಾಮಿಲಿನಲ್ಲಿ ನಾವು ಹೀಲಿಂಗ್ ಪ್ರಾಸೆಸ್ ಅನ್ನ ಮಾಡಬಹುದು ಅಂತ ನನ್ನ ಒಂದು ಸಣ್ಣ ತಿಳುವಳಿಕೆಯನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.